ನಂಗೆ ಮಾಡೋ ಕೆಲಸ ಇಲ್ಲ, ಅದಕ್ಕೋಸ್ಕರ ಕಾಲೇಜ್ಗೆ ಹೋಗ್ತಾ ಇದ್ದೆ. ಮನೆಯಲ್ಲಿದ್ದು ಏನು ಮಾಡಬೇಕು ಅಂತ. ಇದು ಇದು ಆಕ್ಚುಲಿ ಚೆನ್ನಾಗಿರೋದು. ಡ್ರೈವರನ್ನು ಬೇಗ ಬೇಗ ಕರ್ಕೊಂಡ್ಬಂದ್ಬಿಟ್ರು. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಬಾಕ್ಸ್ ಬಿಟ್ಟು ಹೋಗಿದ್ದು ನೋಡಕ್ಕೆ ಬಂದರೆ ನೋಡಿ ಇಲ್ಲಿ ಫುಲ್ ತೆಗೆದುಬಿಟ್ಟಿದ್ದಾರೆ, ಎಲ್ಲ ಬಿದ್ದಿದೆ. ನಗು ಬರ್ಲಿಲ್ವಾ? ನೋಡಿ ಎಂಥ ವಿದ್ವಾಂಸರೆಲ್ಲ ಇದ್ದಾರೆ ನೋಡಿ. ಸಾಕಾಗಿದೆ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವಾಗ ಬೆಳಿಗ್ಗೆ ಎದ್ದು ಫ್ರೆಶ್ ಅಪ್ ಆಗಿದ್ದೀನಿ. ಕಾಲೇಜ್ ಇದೆ ಇವತ್ತು, ಇವಾಗ ರೆಡಿ ಆಗಬೇಕು. 10 o'clock ಕ್ಲಾಸ್ ಇರೋದು. ಸೊ 9 ಮನೆ ಬಿಡ್ತೀನಿ. ಇವಾಗ ಜಸ್ಟ್ ಇನ್ನು 7:30 ಆಗಿದೆ. ಸೊ ಬೇಗ ಬೇಗ ರೆಡಿ ಆಗೋಣ. ರೆಡಿಯಾಗಿ ಒಂದು ಸ್ವಲ್ಪ ಕೆಲಸ ಇದೆ, ಬರೆಯೋದೆಲ್ಲ ಸ್ವಲ್ಪ ಅದನ್ನು ಮಾಡೋಣ ಅಂದ್ಕೊಂಡಿದ್ದೀನಿ. ನೋಟ್ಸ್ ಮಾಡಬೇಕು. ಸೊ ಅದನ್ನು ಮಾಡಿ ಆಮೇಲೆ ಟಿಫನ್ ಎಲ್ಲ ಮಾಡಿ ಕಾಲೇಜ್ಗೆ ಹೋಗೋ ತನಕ ಆಗಿಬಿಡುತ್ತೆ ಟೈಮು. ಸೊ ಅದಕ್ಕೋಸ್ಕರ ಇವಾಗ ಮನೆಯಲ್ಲೇ ಬ್ಲಾಗ್ಸ್ ಸ್ಟಾರ್ಟ್ ಮಾಡೋಣ ಅಂತ ಅನ್ನಿಸ್ತು. ಸೊ ಅದಕ್ಕೋಸ್ಕರ ಇಲ್ಲೇ ಸ್ಟಾರ್ಟ್ ಮಾಡಿದ್ದೀನಿ. ಸೊ ನಿನ್ನೆ ಎಲ್ಲ ರಜಾ ಇತ್ತು ನಮಗೆ, ಗುಡ್ ಫ್ರೈಡೇ ಇದ್ದಿದ್ದರಿಂದ ನಿನ್ನೆ ರಜಾ ಕೊಟ್ಟಿದ್ರು. ಇವತ್ತು ಕಾಲೇಜ್ ಫುಲ್ ಡೇ ಇಟ್ಟಿದ್ದಾರೆ ಸ್ಯಾಟರ್ಡೆ, ಯಾಕಂದರೆ ಲಾಸ್ಟ್ ವೀಕ್ ಕೂಡ ನಮಗೆ ರಜೆ ಸಿಕ್ಕಿತ್ತು. ಇಂಟರ್ನಲ್ಸ್ ಎಲ್ಲ ಆದಮೇಲೆ ಮಹಾವೀರ್ ಜಯಂತಿನ 1 day ಪ್ರೀಪಾನ್ ಮಾಡಿ, ಅಂದರೆ ಟ್ಯೂಸ್ಡೇ ಇತ್ತಲ್ವ ಮಹಾವೀರ್ ಜಯಂತಿ, ನಮಗೆ ಮಂಡೇನೇ ಕೊಟ್ಬಿಟ್ಟಿದ್ರು ರಜಾನ. ಸೊ ಈ ಸತಿ ರಜೆಗಳು ಜಾಸ್ತಿ ಆಗಿರೋ ಕಾರಣ ಇವತ್ತು ಫುಲ್ ಡೇ ಇಟ್ಟಿದ್ದಾರೆ. ಬಟ್ ಸ್ಟಿಲ್ ನಮ್ಮ ಟೈಮ್ ಟೇಬಲ್, ಅಂದರೆ ಇವತ್ತು ಫುಲ್ ಡೇ ಇಟ್ಟಿರೋದು ಫ್ರೈಡೇ ಟೈಮ್ ಟೇಬಲ್. ಸೊ ಫ್ರೈಡೇ ಟೈಮ್ ಟೇಬಲ್ ನಮ್ಗೆ ತುಂಬ ಕನ್ವೀನಿಯೆಂಟ್ ಇದೆ, ಯಾಕಂದರೆ 10 o'clock ಕ್ಲಾಸ್ ಸ್ಟಾರ್ಟ್ ಆಗಿ 3 ಮುಗಿದೋಗುತ್ತೆ. ಅದರೊಳಗೂ ನಮಗೆ ಇವತ್ತು 2 ಟೀಚರ್ ಬರ್ತಾಯಿಲ್ಲ. ಸೊ ಇನ್ನೂ ಕಡಿಮೆ ಆಯಿತು, ಸ್ಯಾಟರ್ಡೇಗಿಂತ ನಮ್ಗೆ ಇವತ್ತು ಕಡಿಮೆ ಆಗಿದೆ. ಅದಕ್ಕೆ ಆರಾಮಾಗಿ ಹೋಗ್ಬೋದು. ಬಟ್ ಏನಂದರೆ ಸ್ಯಾಟರ್ಡೇ ಟೈಮ್ ಟೇಬಲಲ್ಲಿ ನಾವು 8 o'clock ಹೋಗ್ತಾ ಇದ್ವಿ. ಬಟ್ ಇವತ್ತು 10 o'clock ಇದೆ. ಸೊ ಲೇಟಾಗಿ ಹೋಗಿ ಬೇಗ ಬರೋದು, ಅದು ಇವತ್ತು ಕಾಲೇಜ್ ಟೈಮಿಂಗ್ಸ್ ಎಲ್ಲ. ಸೊ ಎಷ್ಟು ಜನ ಬರ್ತಾರೆ ಅಂತ ಕೂಡ ಗೊತ್ತಿಲ್ಲ, ಯಾಕಂದರೆ ನೆನ್ನೆ ರಜೆ ಇತ್ತು. ನಾಳೆ ಮತ್ತೆ ಸಂಡೇ, ಸೊ ನಾಳೆ ಕೂಡ ರಜೆ ಇರುತ್ತೆ ಅಲ್ವಾ. ಸೊ ಎಷ್ಟೊಂದು ಜನ ಇವತ್ತು ರಜೆ ಹಾಕೋತಾರೆ. ನಂಗೆ ಮಾಡೋ ಕೆಲಸ ಇಲ್ಲ, ಅದಕ್ಕೋಸ್ಕರ ಕಾಲೇಜ್ಗೆ ಹೋಗ್ತಾ ಇದ್ದೆ. ಮನೆಯಲ್ಲಿದ್ದು ಏನು ಮಾಡಬೇಕು ಅಂತ. ಮನೆಯಲ್ಲೂ ಯಾರೂ ಇಲ್ಲ ಗೈಸ್, ಎಲ್ಲ ಹೋಗ್ಬಿಡ್ತಾರೆ ಬೆಳಿಗ್ಗೆನೆ ಕೆಲಸಕ್ಕೆ. ಇನ್ನು ಗುಂಡ ಕೂಡ ಊರಿಗೆ ಹೋಗಿದ್ದಾನೆ, ನಮ್ಮ ಅಜ್ಜಿ ಗುಂಡ ಎಲ್ಲ. ಸೊ ಇದ್ರೆ ಮನೇಲಿ ಒಬ್ಬಳೇ ಇರಬೇಕು. ಏನು ಮಾಡೋದು, ಕಾಲೇಜ್ಗಾದರೂ ಹೋಗೋಣ ಅಂತ ಹೋಗ್ತಾ ಇದ್ದೀನಿ. ನೆಕ್ಸ್ಟ್ ವೀಕ್ ನಮ್ಮ ಊರಲ್ಲಿ ತೇರಿದೆ, ತುಂಬ ಕರೀತಾ ಇದ್ದಾರೆ ಎಲ್ಲರೂ ಬಾಬಾ ಅಂತ. ನೋಡೋಣ ಹೋದರೆ. ಬಟ್ 3 days ರಜೆ ಹಾಕಬೇಕು ಕಾಲೇಜಿಗೆ. ಸೊ ಅದಕ್ಕೋಸ್ಕರ ಯೋಚನೆ ಮಾಡ್ತಾ ಇದ್ದೀನಿ, ಹೋಗ್ಲಾ ಬೇಡವಾ ಅಂತ. ಥರ್ಸ್ಡೇ ಏನಾಗಿದೆ ಮಧ್ಯಕ್ಕೆ ಬಂದುಬಿಡಿದೆ. ಅಟ್ಲೀಸ್ಟ್ ಸ್ಯಾಟರ್ಡೆ ಸಂಡೇ ಆ ಥರ ಆಗಿದ್ದರೆ ಈಸಿ ಆಗಿರೋದು ನನಗೂ ಕೂಡ. ಬಟ್ ಥರ್ಸ್ಡೇ ಇದೆ. ಥರ್ಸ್ಡೇ ಅಲ್ಲಿಗೆ ಒಂದ್ಸತಿ ಹೋದ್ಮೇಲೆ ಅವ್ರು ಬಿಡೋದಿಲ್ಲ ನನ್ನ, ಮತ್ತೆ ಸಿಗಂದೂರು ಒಂಥರ ಹೇಳ್ತಾ ಇದ್ದಾರೆ. ಸೊ ಡೆಫಿನೆಟ್ಲಿ ನಾನು ಬರೋದಕ್ಕೂ ಬಿಡೋದಿಲ್ಲ ಅವರು. ಸೊ ಥರ್ಸ್ಡೇ, ಫ್ರೈಡೇ, ಸ್ಯಾಟರ್ಡೇ 3 days ರಜೆ ಹಾಕಬೇಕಾಗುತ್ತೆ. ನೋಡೋಣ ಏನೇನಾಗುತ್ತೆ ಅಂತ. ಹೋದರೆ ಚೆನ್ನಾಗೂ ಇರುತ್ತೆ, ಯಾಕಂದರೆ ಎಲ್ಲ ಫ್ಯಾಮಿಲಿಯವರೆಲ್ಲ ಬರ್ತಾ ಇದ್ದಾರೆ ತೇರಿಗೆ. ನಾವು ಲಾಸ್ಟ್ ನನ್ನ ಬರ್ಡೇ ಟೈಮಲ್ಲಿ ಮೀಟ್ ಆಗಿದ್ದು ಎಲ್ಲರೂ. ಆವಾಗ ಮಂತ್ರಾಲಯಕ್ಕೆ ಕೂಡ ನಾವು ಹೋಗಿದ್ವಿ. ಮಂತ್ರಾಲಯ ಬ್ಲಾಗ್ ನಾನು ಹಾಕೋಕ್ಕಾಗಲಿಲ್ಲ, ಬಟ್ ಮಂತ್ರಾಲಯಕ್ಕೆ ಹೋಗಿದ್ವಿ. ಇವಾಗ ಎಲ್ಲರೂ ಬಂದಿದ್ರು ನನ್ನ ಫ್ಯಾಮಿಲಿಯವರು. ನನ್ನ ಬರ್ಡೇ ಕೂಡ ಅಲ್ಲೇ ಆಯಿತು ಈ ಸತಿ. ಇನ್ನೊಂದೇನು ಅಂತಂದರೆ ಆಲ್ಮೋಸ್ಟ್ ನನ್ನ ಬರ್ಡೇಸ್ ಎಲ್ಲ ನನ್ನ ಫ್ಯಾಮಿಲಿ ಜೊತೆ ಜಾಸ್ತಿ ಆಗುತ್ತೆ. ಎವ್ರಿ ಟೈಮ್ ನಾನು ಅಬ್ಸರ್ವ್ ಮಾಡ್ತೀನಿ, ನಾನು ತುಂಬ ನನ್ನ ಫ್ಯಾಮಿಲಿಯವರೆಲ್ಲ ಬಂದಿರ್ತಾರೆ. ಈ ಸತಿ ಯಾರೂ ಬರೋದಿಲ್ಲ ಅಂತ ಅಂದ್ಕೊಂಡಿದ್ದೆ, ಬಟ್ ನಾನೇ ಅಲ್ಲಿ ಹೋಗೋ ಥರ ಆಯಿತು. ಸೊ ಏನಾದರೂ ಒಂದಾಗಿರುತ್ತೆ, ಬಟ್ ನನ್ನ ಫ್ಯಾಮಿಲಿ ಮೆಂಬರ್ಸ್ ಇರ್ತಾರೆ ನನ್ನ ಜೊತೆ ಬರ್ಡೇ ಟೈಮಲ್ಲಿ. ಅವಾಗಿಂದನೂ ಅಬ್ಸರ್ವ್ ಮಾಡಿದ್ದೀನಿ, ತುಂಬ ರೇರ್ ಅವ್ರೆಲ್ಲದೆ ಇರೋದೆಲ್ಲ. ಆಲ್ಮೋಸ್ಟ್ ಎವ್ರಿ ಟೈಮ್ ಇರ್ತಾರೆ. ಈ ಸತಿ ಕೂಡ ಅಷ್ಟೇ ತುಂಬ ಚೆನ್ನಾಗಾಯಿತು ಬರ್ಡೇ. ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಅವರಿದ್ದರು. ಏನೋ ಒಂಥರ ಖುಷಿ ಕೊಡುತ್ತೆ ನನಗೂ ಅವರೆಲ್ಲ ಇದ್ದರೆ. ಡಿಫ್ರೆಂಟಾಗಿರುತ್ತೆ, ಏನಾದರೂ ಒಂದಿರುತ್ತೆ ಎವ್ರಿ ಟೈಮ್. ಈ ಸತಿನೂ ಊರಲ್ಲಿದ್ದೆ. ಅದೇ ನಮ್ಮ ಅಕ್ಕ ಮಾವ ಅವರೆಲ್ಲರೂ ಇದ್ದರು. ನಮ್ಮ ಚಿಕ್ಕಜ್ಜಿ ಮನೆಗೆ ನಾವು ಹೋಗಿದ್ದು, ಮಂತ್ರಾಲಯದಿಂದ ಡೈರೆಕ್ಟ್ ಅವ್ರ ಮನೆಗೆ ಹೋಗಿದ್ದು. ಸೊ ಅಲ್ಲಿ ಕೂಡ ಚೆನ್ನಾಗಿತ್ತು. ಅವತ್ತಿನ ದಿನ ಅಲ್ಲೇ ಸ್ಟೇ ಬೇಕಾದ್ರೆ. ನೆಕ್ಸ್ಟ್ ಡೇ ಹಂಪಿಗೆಲ್ಲ ಹೋದರು ಅವರು. ಬಟ್ ನಮ್ಮ ಕಾಲೇಜ್ ಇರೋದ್ರಿಂದ ನಾನು ವಾಪಸ್ ಬಂದುಬಿಟ್ಟೆ. ನೆಕ್ಸ್ಟ್ ಟೈಮ್ ಬರ್ತೀನಿ ಯಾವಾಗಲಾದರೂ ಅಂತ ಹೇಳಿ. ಸೊ ಬರ್ಡೇ ಎಲ್ಲ ಆ ಥರ ಆಯಿತು. ಇವಾಗ ಮತ್ತೆ ಹೋದರೆ ಮತ್ತೆ ಸಿಗ್ತಾರೆ ಎಲ್ಲರೂ. ನಮ್ಮ ದೊಡ್ಡಮ್ಮನ ಮನೆಗೆ ಹೋಗಬೇಕು ಈ ಸತಿ ಅಲ್ಲಿರೋದು ತೇರೆಲ್ಲ. ನಮ್ಮ ದೊಡ್ಡಮ್ಮನ ಮನೆಗೆ ಹೋದರೆ ನಮ್ಮ ಅಕ್ಕ ನಮಗುಂಡ ಇರ್ತಾನೆ ಅಲ್ಲೇ, ಮತ್ತು ನಮ್ಮ ಅಕ್ಕ ಎಲ್ಲ ಇರ್ತಾರೆ. ನಮ್ಮ ಚಿಕ್ಕಮ್ಮ ಬರ್ತಾ ಇದ್ದಾರೆ. ಸೊ ನಮ್ಮ ಚಿಕ್ಕಮ್ಮನ ಮೀಟಾಗಿ ನಾನು ಆ್ಯಕ್ಚುಲಿ ತುಂಬ ದಿನ ಆಯಿತು. ಅವರು ಮಂತ್ರಾಲಯಕ್ಕೆ ಕೂಡ ಬಂದಿರಲಿಲ್ಲ. ಸೊ ಸಾಕಷ್ಟು ದಿನ ಆಗಿದೆ ಅವ್ರನ್ನ ಮೀಟಾಗಿ. ಸೊ ಹೋದರೆ ಅವ್ರನ್ನ ಮೀಟ್ ಆಗ್ಬೋದು ಅನ್ನೋ ಕಾರಣಕ್ಕೆ
ಕೂಡ ಹೋಗಬೇಕು ಅಂತ ಅನ್ನಿಸ್ತಾ ಇದೆ ನನಗೂ. ಫಸ್ಟ್ ಬೇಡ ಅಂತ ಅಂದ್ಕೊಂಡಿದ್ದೆ, ಬಟ್ ಆಮೇಲೆ ಇವಾಗ ಅನ್ನಿಸ್ತಾ ಇದೆ ಇಲ್ಲ ಹೋಗಬೇಕು ನಾನು ಕೂಡ ಅಂತ. ಯಾಕಂದರೆ ನನಗೆ ಈಗೇನಾಗುತ್ತೆ ಅಂದರೆ ಸಮ್ಮರ್ ಹಾಲಿಡೇಸ್ ಅಲ್ವಾ ಇವಾಗೆಲ್ಲ ಸ್ಕೂಲವ್ರಿಗೆ ಎಲ್ಲ. ಸೊ ಎಲ್ಲರೂ ಬಂದಿರ್ತಾರೆ ಅಲ್ಲಿ, ನನ್ನ ಕಸಿನ್ಸ್ ಆಗಲಿಕ್ಕೆ ಅವರು. ನಮಗೆಲ್ಲ ಆ ಥರ ಸಮ್ಮರ್ ಹಾಲಿಡೇಸ್ ಅಂತ ಸಿಗೋದೇ ಇಲ್ಲ ಇವಾಗ. ನನಗೆ ಮತ್ತೆ ಹಾಲಿಡೇಸ್ ಬಿಡೋದು ಜುಲೈಯಲ್ಲಿ. ಸೊ ಜುಲೈಲೆಲ್ಲ ಸ್ಕೂಲ್ಸ್ ಓಪನ್ ಆಗಿರುತ್ತೆ, ಕಾಲೇಜ್ ಓಪನ್ ಆಗಿರುತ್ತೆ, ಎಲ್ಲ ಓಪನ್ ಆಗಿಬಿಟ್ಟಿರುತ್ತೆ. ಬಟ್ ನಮ್ಮ ಅಮ್ಮಂಗೆ ಕೂಡ ಅಷ್ಟೇ ಇವಾಗ ರಜೆ ಇದೆ, ಬಟ್ ಆ ಟೈಮಲ್ಲಿ ಅವ್ರಿಗೂ ಇರೋದಿಲ್ಲ. ಸೊ ನಮ್ಮದು ಫುಲ್ಲು ಒಂಥರ ಮಿಸ್ಮ್ಯಾಚ್ ಆಗ್ತಾ ಇದೆ ರಜೆಗಳೆಲ್ಲ. ಅವ್ರಿಗಿದ್ದಾಗ ನನಗಿರಲ್ಲ, ನನಗಿದ್ದಾಗ ಅವ್ರಿಗಿರೋದಿಲ್ಲ. ಸೊ ಏನು ಮಾಡಬೇಕು, ನಾನೇ ಹಾಕಬೇಕಾಗುತ್ತೆ ಅಷ್ಟೇ ರಜೆಗಳನ್ನ. ಯಾಕಂದರೆ ಆ ಟೈಮಲ್ಲಿ ಅವ್ರು ತೊಗೊಳೋದಕ್ಕೂ ಆಗೋದಿಲ್ಲ. ಅವಾಗ ನನಗೊಬ್ಳಿಗೆ ರಜೆ ಇರುತ್ತೆ, ಬಟ್ ನನ್ನ ಟ್ಯೂಷನ್ಸ್ ಕೂಡ ರಜೆ ಇರೋದಿಲ್ಲ. ಇವಾಗಾದರೆ ನನ್ನ ಟ್ಯೂಷನ್ಸ್ ರಜೆ ಇರುತ್ತೆ, ಅಮ್ಮನ ರಜೆ. ನಾನೊಂದು ಹಾಕ್ಕೊಂಡ್ರೆ ಎಲ್ಲ ಕ್ಲಿಯರ್ ಆಗುತ್ತೆ ಅಂತ. ಸೊ ನೋಡೋಣ, ಹೋದರೆ ಅಲ್ಲಿಗೊಂದು ನೆಕ್ಸ್ಟ್ ವೀಕ್ ಹೋಗಿ ಬರಬೇಕು. ಬಿಟ್ಟು ಇದೊಂದು ತಿಂಗಳಿದೆ ಗೈಸ್, ಕಾಲೇಜ್ ಮುಗೀತು, ಮತ್ತು ಕಾಲೇಜ್ ಈ ಸೆಮ್ ಎಂಡ್ ಆಗುತ್ತೆ. ಸೊ ಏಪ್ರಿಲೇ ಲಾಸ್ಟ್, ಮೇ ಸ್ಟಾರ್ಟಿಂಗಿಂದನೇ ಲ್ಯಾಬ್ ಎಕ್ಸಾಮ್ಸ್ ಅಂತ ಇಟ್ಟಿದ್ದಾರೆ. ಸೊ ಲ್ಯಾಬ್ ಎಕ್ಸಾಮ್ಸ್ ಸ್ಟಾರ್ಟ್ ಆದರೆ ಲ್ಯಾಬ್ ಎಕ್ಸಾಮ್ಸ್ ಆಗಿ ಸ್ವಲ್ಪ ದಿನಕ್ಕೆ ಅಂದರೆ ಲ್ಯಾಬ್ ಎಕ್ಸಾಮ್ಸ್ ಆಗಿ 5 days ಗ್ಯಾಪ್ ಕೊಡ್ತಾರೆ. ಅದಾದ ತಕ್ಷಣ ಥಿಯರಿ ಸ್ಟಾರ್ಟ್ ಆಗುತ್ತೆ. ಸೊ ಥಿಯರಿ ಒಂದು 10-12 days ನಡೆಯುತ್ತೆ. ಥಿಯರಿ ಆದ ತಕ್ಷಣ ಮತ್ತು 1 month ಹಾಲಿಡೇಸ್ ಮತ್ತು ನೆಕ್ಸ್ಟ್ ಸೆಮ್. ಸೊ ಇಷ್ಟು ಬೇಗ ದಿನಗಳು ಓಡ್ತಾ ಇದೆ ಅಂತ ಅಂದರೆ ಸಾಕು. ನಾನು ಇಷ್ಟೇ ಒಂದು ಸ್ಟಿಕ್ಕರ್ ಇಟ್ಕೋಬೇಕು ಮತ್ತು ತಲೆ ಬಚ್ಕೋಬೇಕು. ತಲೆ ಆಲ್ಮೋಸ್ಟ್ ಹೇರ್ ಸೆಟ್ ಮಾಡ್ಕೊಂಬಿಟ್ರೆ ರೆಡಿ ಆದಂಗೆ. ಬಿಟ್ಟು ಇವನ್ನೆಲ್ಲ ಏನು ಒಂಥರ ಸನ್ಸ್ಕ್ರೀನ್, ಲೋಷನ್ ಅಷ್ಟೆ, ಬಿಟ್ಟಿನೇನು ಹಾಕಲ್ಲ. ನಾನು ಇವಾಗಂತೂ ತುಂಬ ಕಡಿಮೆ ಮಾಡಿದ್ದೀನಿ. ಏನೋ ನನಗೆ ಅನ್ನಿಸ್ತಾ ಇದೆ ಬೇಡ ಜಾಸ್ತಿ ಏನು ಯೂಸ್ ಮಾಡೋದು ಅಂತ. ನಾನು ಯೂಸ್ ಮಾಡ್ತಾನೂ ಇರಲಿಲ್ಲ, ಎತ್ಕೋತಾನೆ ಇಲ್ಲ. ಜಾಸ್ತಿ ನಾನು ಫಸ್ಟ್ ಆಫ್ ಆಲ್ ಆವಾಗಿಂದನೂ ನಾನು ಯೂಸ್ ಮಾಡಲ್ಲ. ಬಟ್ ಇವಾಗ ನಂಗೆ ಇನ್ನೂ ಅನಿಸಿದೆ ಅದು ಇಲ್ಲ, ನಾನು ಇಷ್ಟಾಗುತ್ತೆ ಅಷ್ಟು ಮಿನಿಮಮಲ್ಲಾಗಿ ಇಡಬೇಕು ಅಂತ. ಸೊ ನಾನು ಯೂಸ್ ಮಾಡೋದು ಬಿಟ್ಟಿದ್ದೀನಿ. ಸ್ಟಿಕ್ಕರ್ ಗೈಸ್ ಹೊಸ ತೊಗೊಳ್ಬೇಕು. ನಾನು ಸ್ಟಿಕ್ಕರ್ ಇಟ್ಟಿದ್ದೇ ಕಾಣೋದಿಲ್ಲ, ಬ್ಲ್ಯಾಕ್ ಕಲರೇ ಇದು. ಬಟ್ ಅದೊಂದು ಸ್ವಲ್ಪ ಶೈನಿಂಗ್ ಇರೋದ್ರಿಂದ ನಾನು ಸ್ಟಿಕ್ಕರ್ ಹಾಕಿದ್ದೀನಿ ಅಂತಲೇ ಗೊತ್ತಾಗೋದಿಲ್ಲ ಎಷ್ಟೋ ಜನಕ್ಕೆ. ಒಂದು ಬೇರೆ ಸ್ಟಿಕ್ಕರ್ ಪ್ಯಾಕೆಟ್ ತೊಗೋಬೇಕು. ಕೂದಲು ಸೆಕೆ ಎಷ್ಟಿದೆ ಅಂತಂದರೆ, ನಿಮ್ಮ ಸೈಡೆಲ್ಲ ಹೇಗಿದೆ? ಬೆಂಗಳೂರಲ್ಲಂತೂ ಒಂಥರ ಹ್ಯೂಮಿಡ್ ನೇಚರ್, ಸೆಕೆ ಇದ್ದೇ ಇರುತ್ತೆ. ಬಟ್ ಈವ್ನಿಂಗ್ ಟೈಮಲ್ಲಿ ಒಂದು ಸ್ವಲ್ಪ ಮಳೆ ಬರೋ ಥರನೂ ಆಗ್ತಾ ಇರುತ್ತೆ. ಬಟ್ ಮಳೆ ಬರ್ತಾ ಇಲ್ಲ. ಬಟ್ ಸಿಕ್ಕಾಬಡೆ ಸೆಕೆ ಇದೆ. ಸೊ ನಾನು ಮೊದಲಿನ ಅಷ್ಟೇ ನಾನು ವೀಕ್ಲಿ 2 days ಅಂತ ತಲೆಸ್ನಾನ ಮಾಡ್ತೀನಿ. ಬಟ್ ನನಗೆ ಇವಾಗ ಅನಿಸ್ತದೆ 3 days ಮಾಡೋದೇ ಬೆಟರು ಅಂತ. ಯಾಕಂದರೆ ಸೆಕೆ ತುಂಬ ಇರೋದ್ರಿಂದ ಥರ ಹೇರ್ ಎಲ್ಲ ತುಂಬ ಏನದು ಸ್ವೆಟ್ ಆಗ್ತಾ ಇರುತ್ತೆ. ಸೊ ಅದು ಚೆನ್ನಾಗೇ ಇರೋದಿಲ್ಲ. ಕೂದಲು ಬಿಡಲ್ಲ. ಇವತ್ತೇನು ಸೆಕೆ ಸಿಕ್ಕಾಬಡೆ ಇದೆ. ಮತ್ತು ಏನು ಥರ್ಸ್ಡೇ ಅನಿಸುತ್ತೆ ನಾನು ಹೇರ್ಗೆ ಸ್ನಾನ ಮಾಡಿಸಿ. ಸೊ ಇವತ್ತು ಆಲ್ರೆಡಿ ಸ್ಯಾಟರ್ಡೇ, 3 days ಆಯಿತು ಇವತ್ತಿಗೆ. ಸೊ ಕ್ಲಿಪ್ ಹಾಕ್ತೀನಿ. ನಾನು ಕ್ಲಿಪ್ ಹಾಕ್ಬಿಟ್ಟು ಆಗಿಬಿಟ್ಟು ನನಗೆ ಇವಾಗ ಸೆಕೆ ತಡಿಯೋಕ್ಕೆ ಆಗ್ತಿಲ್ಲ, ಫುಲ್ ಸ್ವೆಟ್ ಆಗ್ತಾ ಇದ್ದೀನಿ. ಫ್ಯಾನ್ ಆದರೂ ಆನ್ ಮಾಡಬೇಕು, ನಾನು ವೀಡಿಯೋ ಮಾಡಬೇಕು ಅಂತ ಆನ್ ಮಾಡಿಲ್ಲ. ಸೊ ಬಟ್ ಅಂತ ಹೇರ್ ಸೆಟ್ ಮಾಡ್ಕೊಬರ್ತೀನಿ. ಸೊ ಗೈಸ್ ರೆಡಿ ಆದ, ತುಂಬಾ ಸಿಂಪಲಾಗಿ ರೆಡಿ ಆಗಿದ್ದೀನಿ. ಇವಾಗ ಏನು ಇಯರಿಂಗ್ಸ್ ಒಂದು ಹುಡುಕಬೇಕು, ಯಾವುದಾದ್ರೂ ಒಂದು ಇಯರಿಂಗ್ಸ್ ಹಾಕ್ತೀನಿ. ಟಿಫನ್ ಎಲ್ಲ ಆದಮೇಲೆ ಲಿಪ್ಸ್ಟಿಕ್ ಹಾಕ್ತೀನಿ, ಅಂದರೆ ಲಿಪ್ಸ್ಟಿಕ್ಕು ತಿನ್ಕೊಂಬಿಟ್ಟಿರ್ತೀನಿ ನಾನು ಅದಕ್ಕೋಸ್ಕರ. ಸೊ ಇವಾಗ ಸಾಕು, ಇಷ್ಟೇ ರೆಡಿ ಆಗಿದ್ದೀನಿ. ಸ್ವಲ್ಪ ಕೆಲಸ ಇದೆ, ಕೆಲಸ ಮುಗಿಸ್ಕೊಂಡು ಟಿಫನ್ ಮಾಡ್ತೀನಿ. ನಮ್ಮನೇಲಿ ಚಪಾತಿ ಮಾಡಿದ್ದಾರೆ, ಆಮೇಲೆ ತೋರಿಸ್ತೀನಿ. ಸೊ ಅದಾದಮೇಲೆ ಕಾಲೇಜ್ಗೆ ಹೋಗೋಣ. ಸೊ ಅಲ್ಲಿ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಚಪಾತಿ, ಇದು ಟೊಮೆಟೊ ಗೊಜ್ಜು, ಇದು ಕ್ಯಾಪ್ಸಿಕಮ್ ಪಲ್ಯ. ಕಾಲೇಜಿಗೆ ಬಂದೆ ಇವಾಗ. ಬೇಗ ಬಂದುಬಿಟ್ಟಿದ್ದೀನಿ ಗೈಸ್. ಬಸ್ ಬೇಗ ಸಿಕ್ತು. ಡ್ರೈವರ್ ಅಣ್ಣ ಬೇಗ ಕರ್ಕೊಂಬಂದುಬಿಟ್ಬಿಟ್ರು. ಇನ್ನು ಇದೆ 20 minutes. ಸ್ಟ್ಯಾಂಡ್ ಇರೋದು ಹತ್ರ, ಸ್ಟ್ಯಾಂಡ್ ಅಲ್ಲ ಕ್ಯಾಮ್ರಾ. ಎಷ್ಟು ಕ್ಲಾಸಿಗೆ ಬಂದ್ವಿ? ನಮ್ಮ ಕಾಲೇಜಿನ ಏನದು PU ಇವ್ಯಾಲ್ಯೂಯೇಷನ್ ಎಲ್ಲ ಆಗಿದೆ. ಬ್ಯಾಕ್ ಟು ಅವರ್ ಕ್ಲಾಸ್. ಅಮ್ಮ 2 ಕ್ಲಾಸ್ಗೆ ಇವತ್ತಿರೋದು. ಪಕ್ಕ ನಮ್ಮ ಕ್ಲಾಸವ್ರು ಯಾರೂ ಬರೋದಿಲ್ಲ, ಸ್ವಲ್ಪ ಜನ ಅಷ್ಟೇ ಇರ್ತೀವಿ. ಇವಾಗ ಬಂದಿಲ್ಲ ಯಾರು, ಹೊಸ ಎಂಟ್ರಿಗಳೆಲ್ಲ ಆಗಿದೆ. ಅದೇ ಹಳೆಯವ್ರು ಬಿಟ್ಟು ಹೊಸೊಬ್ಬರು ಬಂದಿದ್ದಾರೆ. ನಮ್ಮ ಬೆಂಚವ್ರು ಬರಲ್ಲ, ಅಕ್ಷಯ ಬರಲ್ಲ, ಅಪೂರ್ವ ಬರಲ್ಲ, ಆಯುಷು ಬರಲ್ಲ ಅನಿಸುತ್ತೆ. ಚಂದನ ಬರಲ್ಲ ಹೇಳಿದ್ವಾ? ಗೊತ್ತಿಲ್ಲ. ಇಲ್ಲ ದನ ಗೈಸ್ ಜೊತೆ ಎಲ್ಲ ಹೇಳಲ್ಲ ನಮಗೆಲ್ಲ. ದನ 60 ಬಸ್ ಬರಲ್ಲ ಅಂತ. ಅಲ್ಲ ಚಿನ್ಮಯಿ ಬರ್ತಾಳಂತೆ. ಯಾಕೆ ಅಷ್ಟು ಶಾಕ್ ಆಗ್ತಾ ಇದೆಯಾ? ಏನೋ ಒಂದು
ಈ ತಂದೇನೆ ಕಾಸು ಇವತ್ತೇನು ನಾವೇ ಬಿಸಿ ಇರ್ತೀವಿ ಬ್ಯುಸಿ ಇರ್ತೀವಿ. ಇರೋದು 2 ಕ್ಲಾಸ್ಗೆ ಓನ್ಲಿದು ಇವತ್ತು ಬ್ಯುಸಿ ಅಂತ. ಇನ್ನೂ ಮ್ಯಾಮ್ ಬಂದಿಲ್ಲ, ಇನ್ನೂ ಅದೇ 10 ಮಿನಿಟ್ಸ್ ಇದೆ, ಬರ್ತಾರೆ. ಗೈಸ್ ಕಾಲೇಜ್ಗೆ ಯಾಕೆ ಬರ್ತೀವಿ ನೆಕ್ಸ್ಟ್ ನಾನು ನೋಡ್ತೀನಿ ನಿಮಗೆ ಮುಂದಿನ ವಾರ. ಊರಿಗೆ ಹೋಗೋದಿದೆ. ಯಾವಾಗ ಹೋಗ್ತೀಯ? ಹಬ್ಬ ಇರೋದು ವೆಡ್ನಸ್ಡೇ ಥರ್ಸ್ಡೇ ಹೋಗ್ತೀನಂತೆ. ನಗ್ತಿದ್ಯಾ ಅಳು? ನಾನು ಇವತ್ತು ಫಸ್ಟ್ ನೀನು ಇವತ್ತು ಫಸ್ಟ್ ಬಂದಿದೆಯಲ್ಲ, ಅದಕ್ಕೆ ನಿಂಗೆ ಏನೂ ಗೊತ್ತಾಗ್ತಾ ಇಲ್ಲ. ಏನು ಮಾಡ್ತಿದ್ಯಾ ಅಂತಿದ್ದಾಳೆ ಬೇಸರು. ಕಾಲೇಜ್ ಫಸ್ಟ್ ಅದಕ್ಕೆ ಮುಂದಿನ ವಾರ ಹಬ್ಬ ಇದೆ, ಹೋಗ್ಬೇಕು. ನಮ್ಮ ಬೆಂಚೋರು ಬೇರೆ ಬಂದಿಲ್ಲ. ಬೋರು ಗೈಸ್, ಬೋರು. ಮೊನ್ನೆ ಅಡ್ಜಸ್ಟ್ ಮಾಡಿಸಿ ಚೆನ್ನಾಗಿಲ್ಲ. ಸತಿ ನಿಜ ತುಂಬ ಚೆನ್ನಾಗಿ ತೆಗೆದಿದ್ದಾರೆ. ಮೊನ್ನೆಗಿಂತ ಈ ಸತಿ ಚೆನ್ನಾಗಿ ಅಲ್ಲೇ ಮಾಡಿಸ್ತೀನಿ. ಬಾಕ್ಸ್ ಬಿಟ್ಟು ಹೋಗಿದ್ದು ನೋಡೋಕೆ ಬಂದರೆ ನೋಡಿ ಇಲ್ಲಿ ಹಬ್ಬ ಫುಲ್ ತೆಗೆದುಬಿಟ್ಟಿದ್ದಾರೆ. ಎಲ್ಲ ಬಿದ್ದಿದೆ. ಬಿದ್ದಿದ್ದಿತ್ತೆ ಏನಾದ್ರು ತಲೆ ಮೇಲೆ. ಫ್ಯಾನ್ ನೋಡು. ಅಲ್ಲ ಕಡೆ ಹಾಂ ಮೋಲ್ಡೇ ಇಲ್ವಲ್ಲೇ. ಮೋಲ್ಡೇ ಇಲ್ಲ. ನಾವು ಮೋಲ್ಡ್ ಇತ್ತು ಅಂದ್ಕೊಂಡಿದ್ವಿ. ನನ್ನ ಡಬ್ಬಿ ಇರುತ್ತಾ? ಇಲ್ಲೇ ಹಿಂಗೆ ಇಟ್ಟಿದೆ ಕಡೆ. ಈ ಬೆಂಚೆಲ್ಲ ನಾವು ಕೂತಿದ್ದು ಯಾರು ತಗೊಂಡು ಹೋಗೋರು ಏನು ಕತೆನೋ. ನನಗೆ ಯಾವ ಕ್ಲಾಸಲ್ಲಿ ಬಿಟ್ಟಿದ್ದೀನಿ ಅನ್ನೋದೇ ನೆನಪಿಲ್ಲ. WP ಕ್ಲಾಸ್ ಅಲ್ಲ, ನೀನು ತೆಗ್ದು ನೋಡಿ ಇಟ್ಟು ನಾನು ನೋಡಿದ್ದೀನಿ. ನೋಡಿ ಅಲ್ಲ ಇದು ನೋಡು ಎಲ್ಲಿ? ಅಲ್ಲಿ. ಓ ಹಾಂ, ಆ ಬೆಂಚ್ ಆ ಕಡೆ ಹೋಗಿದೆ. ನಾವಮ್ಮ ಬೈದು ಹಾಕೋದು ತಗೊಂಡೋಗಂಗೆ ಇರ್ತೀನಿ. ನೋಡಿ ಕ್ಲಾಸು ನಾವು ಯಾಕೂ ಕ್ಲಾಸಲ್ಲಿಲ್ಲ. ನಾನು ನಿಜ ಹೇಳೋಣ ಅಂದ್ಕೊಂಡೆ ಈ ಕ್ಲಾಸಿಗೆ ಬಂದ್ಬಿಡೋಣ ಈಗ ಅಂತ. ನೋಡ್ತೀವಿ ನೋಡಿ ಹೆಂಗಿದೆ ಇಟ್ಟಿದ್ದಾರೆ. ನಾವು ಆಗಲೇ ನೋಡಿದ್ವಿ ಇದನ್ನ, ಬಟ್ ಇದೇನೋ ಅಂತ ಸುಮ್ಮನಾದ್ವಿ. ಫುಲ್ ತೆಗೆದು ಇಟ್ಟಿದ್ದಾರೆ. ಆಯಿತು ಕ್ಲಾಸ್. ಟೊಮೆಟೊ ಗೊಜ್ಜು, ಚಪಾತಿ, MGದು ಟೊಮೆಟೊ ಬಾತ್. ನಾವಿಬ್ಬರೇ ಗೈಸ್ ಊಟ ತಂದಿದ್ದು. ಆ ಕಡೆ ಅವರಿಗೆಲ್ಲ ಕ್ಲಾಸ್ ಇದೆ, ಅದಕ್ಕೆ ಅವ್ರು ತಂದಿದ್ದಾರೆ. ಕ್ಲಾಸ್ ಆಯಿತು ಗೈಸ್. ಇದ್ದಿದ್ದೆ 2 ಕ್ಲಾಸು, 2 ಆಯಿತು. ಈಗ ಊಟ ಮಾಡಿ ಇಲ್ಲಿ ನಮ್ಮ ಬೆಂಚಲ್ಲಿ ಬಂದಿರೋದೇ ನಾನು, MG ದನನೂ ಮನೆಗೆ ಹೋಗ್ತಾಳಂತ. ಇವಾಗ ನಾವಿಬ್ಬರೇ ಇರೋದು. ನಾವು ಏನೋ ಮಾಡ್ತೀವಿ, ಹೇಳ್ತೀವಿ ಆಮೇಲೆ. 2 ಕ್ಲಾಸ್ ಆಯಿತು, ಊಟ ಆಯಿತು. ಇವಾಗ ನಾವು ಲ್ಯಾಬಿಗೆ ಹೋಗ್ತಾ ಇದ್ದೀವಿ. ಇದು ನೋಡಿ ಖಾಲಿ ಆಗಿಬಿಟ್ಟಿದೆ. ಈ ರೂಮ್ ಚೆನ್ನಾಗಾಗುತ್ತೆ ಕಡೆ ನಮಗೆ ಅಲ್ವಾ? ನೋಡಿ ಗೈಸ್, ದೊಡ್ಡ ಕ್ಲಾಸ್ ಬಿಡ್ತಾರೆ. ಈಗ ಚಿಕ್ಕ ಕ್ಲಾಸ್ನ ಕ್ಲಾಸ್ ರೂಮಾಗಿ ಇಟ್ಕೊತಾರೆ. ಇದೇ ಕ್ಲಾಸ್ ರೂಮ್. ಇಲ್ಲಿ ನೋಡೆ. ನೋಡಿ ಎಂಥ ವಿದ್ವಾಂಸರೆಲ್ಲ ಇದ್ದಾರೆ ನೋಡಿ. ಇದ್ದೀವಿ ಗೈಸ್. ನಾನು ಇದ್ರೆ ಎಲ್ಲ ಹೋಗ್ಬಿಟ್ರು ನಮ್ಮನ್ನು ಬಿಟ್ಟು. ನಾವು ಇಲ್ಲೂ ತೆಗ್ಯಾರ. ಓ ಇದೇನು ಯೂಸೇ ಮಾಡೋಂಗಿಲ್ಲ ಅಂಜಿನ ಮೇಲೆ. ಅಲ್ಲಿ ಎಷ್ಟು ಇಲಿಗಳು ಕೂತಿದ್ದಾವು. ಎಲ್ಲ ತೆಗ್ದಿರ್ಬೇಕು ಅನ್ಸುತ್ತೆ ನಂಗೆ. ಯಾಕೋ ಅಲ್ವಾ? ಇದೆಲ್ಲ ತೆಗ್ದಿದ್ದಾರೆ. ನಾವು ಒಂದೇ ಒಂದು ಕ್ಲಾಸ್ ನೋಡಿದ್ವಿ ವೈಸ್. ನೋಡಿ ಎಲ್ಲ ಕ್ಲಾಸ್ ತೆಗ್ದಿದ್ದಾರೆ. ಅಂದರೆ ಈ ಕಡೆ ಯಾವುದು ಯೂಸೇ ಮಾಡೋಂಗಿಲ್ಲ. ಅದಕ್ಕೆ TP ಸರ್ ನಿಮ್ಮ ಕ್ಲಾಸ್ ರೂಮ್ ಅವ್ರಿಗೆ ಕೊಡ್ರು ಅಂತ ಹೇಳ್ತಿದ್ರು. ಪ್ರಾಜೆಕ್ಟ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ನೋಡೋಣ. ಆದರೆ ಇವತ್ತು ಮಿಕ್ಸ ಮನೆಗೆ ಹೋಗ್ಬಿಡ್ತೀವಿ. ಏನೂ ಇಲ್ಲ ಕೆಲಸ ಬೇರೆ. ಸರಿ ಇವಾಗ ಹೇಳ್ತೀನಿ. ಹಿಂಗೆ ಹೊಡಿಬೇಕು. ಅಮೆಝಾನ್ ಪ್ರಾಜೆಕ್ಟ್ ಮಾಡ್ತಾ ಇದ್ರೆ ಎಲ್ಲ ಆರ್ತಾ ಇದೆ. ನಾನು ಹೇಳಿದೆಲ್ಲ ಬರೀ ಅಮೆಝಾನ್ ಬಂದೈತೆ. ಬರೀ ಅಮೆಝಾನ್ ಬರುತ್ತೆ. ನೀನು ಕ್ಲಿಕ್ ಮಾಡ್ಬೇಕು MG. ಅಲ್ಲ ಕಣೆ ಎಲ್ಲ ಇದ್ದಿ ಬರೀ ಅಮೆಝಾನ್. ಹಂಗೆ ಚೆನ್ನಾಗಿರೋದು ಇದು. ಇವಾಗ ಮತ್ತೆ ರಿಫ್ರೆಶ್ ಮಾಡೋಣ. ಅಲ್ಲಿಗೆ ಈಗ ಜಿಯೋ ಕೊಡಲಾ? ಜಿಯೋ ಕೊಡುತ್ತೆ. ಕುಡಿ ಇದು ನಿಜ ಚೆನ್ನಾಗಿ ಕಾಣೋಂಗಿದೆ. ಒಂದೊಂದೇ ಬಂದರೆ ನಿಜ ಚೆನ್ನಾಗಿ ಕಾಣೋಣ. ಇದು ನಾವು ಕೇಳ್ತಿರೋದು MG. ಕೇಳಿ ಅದು ಮಾತ್ರ ಹೈಲೈಟ್ ನಿಜ. ನಾನು ನೋಡಿ ನನ್ನ ಈ ಗ್ರಾಫ್ ಇರುತ್ತೆ ಕಣೆ. ಬರೀ ಅದೇನು ಕಂಡ್ಕೊಟ್ಟಿದ್ದಾರೆ. ಇದು ಒಂದು ಸ್ಕ್ರೀನ್ಶಾಟ್ ತೆಗೆದ ಚಾಚಿ ಪುಡಿಗೆ ಹಾಕಿ ವಿಂಡೋ ಶಿಫ್ಟ್ ಸಾಕು ಗೈಸ್. ಏನು ಇಲ್ಲ ಗೈಸ್. ಸುಮ್ಮನೆ
ಹಿಂಗೆ ಲೈನ್ ಬರ್ತಾ ಇದೆ ಅಷ್ಟೇ. ಅದಕ್ಕೆ ಹೋಗಿಬೇಕು. ಆಗಲೇ ಚೆನ್ನಾಗಿ ಮಾಡ್ತೇವೆ ಗುಡ್ ಅಂದ್ಬಿಟ್ವಿ ನಾವು, ಅದಕ್ಕೆ ಹೆಂಗೆ ಮಾಡ್ತಾಯಿದ್ವಿ. ಇನ್ನೊಂದಾಯ್ತು. ನಾನು ಅದೇ ಕಡೆ 4 ಇರಬೇಕು. ಇದು ಮಾತ್ರ ಹೈಲೈಟ್ ಆಗಿ ಏನಾದರೂ ಒಂದು ಡಿಫ್ರೆಂಟಾಗಿ ಇರಬೇಕು ಅಂತ. ನಾನು ಅದು ಓಕೆ, ಇವಾಗ ಹಾಕ್ಬಿಟ್ಟು ನೀನು ಕೊಟ್ಟರು ಸರಿ, ಬಟ್ ಅಲ್ಲಿ ನೆಟ್ಟಿಗೆ ಬರ್ಬೇಕಲ್ಲ. ಸುಮ್ಮನೆ ಹಿಂಗೆ ಹೋಗಲಿ, ಡೇಟ್ ಇಲ್ಲ, ಟೈಮ್ ಇಲ್ಲ. ಅದಕ್ಕಾದ್ರೂ ನಾವು ಕಾಂತಿ ಪಿಂಡಿಗೆ ಡೇಟು ಟೈಮ್ ತಗೊಳ್ತೀವಿ. ಅದೇ ಮತ್ತೆ ಮೌಂಟ್ ಎವರೆಸ್ಟ್ ತೋರಿಸ್ತೈತೆ, ಅದು ನೋಡಿ ಚೇಂಜ್ ಕೂಡ ಆಗ್ತಿಲ್ಲ ಅಲ್ಲ. ಏನು ಚೇಂಜ್ ಆಗ್ತದೆ? ಸೇಮ್ ಹಿಂಗೆ ಮತ್ತೆ ಬರುತ್ತೆ. ಈಗ ನೋಡು ಮತ್ತೆ ಅದು ಬರ್ತೈತೆ. ಅದೇ ಟೈಮ್ ತೋರಿಸ್ಬೇಕು. ನಿನ್ನ ತಗೊಳೋದು ನಾವು ತೋರಿಸ್ತೀವಿ. ನಿಮ್ಮ ಮುಚ್ಚಂತ ಹಾಕ್ಕೊಳ್ಳಿ ಕೇಳ್ತೀನಿ. ಇದ್ರೊಳಗೂ ಲಿಮಿಟ್ ಇರುತ್ತದೆ. ಇಲ್ಲ ಬಿಡ ಇದ್ರೆ ಇನ್ನೊಂದು ಸಿಸ್ಟಮ್ ನೋಡಿ ಇಲ್ಲಿ ಯಾವುದೇ ನೀನೇನಂತ ಸೇವ್ ಮಾಡಿದೆ ಸ್ಕ್ರೀನ್ ಶಾಟ್ ಅಂತ. ವಾಟ್ ಈಸ್ ದಿಸ್ ಅಂತ ಹೇಳೋದಕ್ಕೆ ಫೋನೇ ಇರುತ್ತೆ. ನಮ್ಮದು ಪ್ರಾಜೆಕ್ಟ್ ಆಮೇಲೆ ಅಪ್ಲೋಡ್ ಮಾಡು. ಹಾಂ ಯಾಕೆ ನೋಡ್ಬಿಟ್ರೆ ಔಟ್ಪುಟ್ ಟೈಮ್ ತೋರಿಸಲ್ಲ. ಇದನ್ನು ನೋಡ್ಕೊಂಡು ಏನು ಮಾಡ್ತಾರೆ? ದೇರ್ ಈಸ್ ನೋ ಡೇಟ್ ಆ್ಯಂಡ್ ಟೈಮ್. Time and other categories are also nothing. Other categories also not displayed. ಅದೇನೋ ನಾನಿದು 1 ಗಂಟೆ 12 ಹೊಡಿಯೋದು ಇವೆಲ್ಲ ಆಸಾಯಿತು ನೋಡಿ. ಸೆಂಡ್ ಮಾಡ್ತಾರೆ ಇನ್ಫಾರ್ಮ್ ಇನ್ನೇನು ಹೇಳಬೇಕು. ಆ್ಯಂಡ್ ಅದರ್ ಕ್ಯಾಟಗರೀಸ್ ಆರ್ ಆಲ್ಸೋ ನಾಟ್ ಡಿಸ್ಪ್ಲೇಡ್. ಸುಮ್ಮನೆ ಬಸ್ ಇಟ್ಕೊಂಡು ಮನೆಗೆ ಹೋಗ್ಬೇಕಿತ್ತ ಮಾಡೋದು ನೀವೇ. ಈಗ ಕಲ್ತ್ರೇ ಗೊತ್ತಾಗೋದಿದೆ. ಫ್ಲೋಟ್ what you have right now is basically a raw line floating in space. No text, no date. ಅದೇನಕ್ಕೆ ನಗ್ತಿದೆ ಹೇಳು? ನಾವೇ ಮಾಡಿದ್ದೀವಿ ಅಂತ ನಗ್ತಿದೆ ಅದು. ಅದಕ್ಕೆ ಅದು ಕೊಟ್ಟಿದೆ ಅನ್ನೋದೇ ಮರ್ತೋಗಿದೆ. ವಾಟ್ಸ್ ಮಿಸ್ಸಿಂಗ್ ಇಯರ್ ಸ್ಕ್ರೀನ್ಶಾಟ್ ಇಶ್ಯೂಸ್ ನೋ ಡೇಟಾ. ಅಪ್ಡೇಟ್ ಮಾಡಬೇಕಾ ಮತ್ತೆ ಸ್ಟಾಪ್ ಮಾಡಿ ಮತ್ತೆ ರಿಯಾಕ್ಷನ್ ನೋಡೋದು. ಗ್ರಾಫು ಏನೇನೋ ಬರ್ತಾಯಿದೆ. ಯಾವುದು ಏನಕ್ಕೆ ಅದು ಕೆಳಬಾರ ಸೀರಿಯಲು ಈ ಪರವಾಗಿಲ್ಲ. ಫಸ್ಟ್ ಕಲರ್ ಚೇಂಜ್ ಮಾಡೋದು ಬೇಡ ನನಗೆ ಕಲರು. ಅಲ್ಲ ಇದು ಫ್ಲಿಪ್ಕಾರ್ಟ್ಗೆಲ್ಲ ಐತೆ. ಎಲ್ಲದಕ್ಕೂ ಸೇಮ್ ಡಿಸೈನೇ. ಈಗ ನೆಕ್ಸ್ಟ್ ಹೋಗು ಮಾತಾಗೆ ಬರುತ್ತೆ. ಫಸ್ಟ್ ಏನು ಬರಲ್ಲ, ಆಮೇಲೆ ಒಂದೇ ಸಲ ಇಷ್ಟು ಉದ್ದಲ್ಲ ಏನು ನೋಡು. ಫಸ್ಟಿಗೆ ಏನು ಬರಲ್ಲ. ಇದು ಚೇಂಜ್ ಆಯಿತು. ಏನೂ ಇಲ್ಲ ಕಿತ್ಕೊ ಹಾಫ್ ಥರ ಹೋಯ್ತು ಅಂದರೆ ಇದು ಪರವಾಗಿಲ್ಲ ಅಮ್ಮ. ಇದು ಓವರ್ ಆಮೇಲೆ ಒಂದೊಂದಕ್ಕೆ ಒಂದೊಂದು ಕಲರ್ ಕೊಡು ಅನ್ನೋದಕ್ಕೆ. ಅದಕ್ಕೆ ನಾನು ಹೇಳ್ತಿದ್ದೀನಿ ಅಟ್ರಾಕ್ಟಿವ್ ಆಗಿ ಮಾಡು ಅಂತ. ಅಟ್ರಾಕ್ಟಿವ್ ಕಣ್ಗುಡ್ಡೆ ಕಿತ್ತಿ ಹೋಯ್ತೈತೆ. ಅಷ್ಟು ಕಲರ್ ಚೇಂಜ್ ಮಾಡೋದು ಎಸ್ಥೆಟಿಕ್ ಮಾಡೋದು. ಪಿಂಕ್ ಕಲರೆಲ್ಲ ಹಾಕೋದು ಎಸ್ಥೆಟಿಕ್ ಮನೆ ಹಾಳಾಗೋಗ್ಲಿ. ಏನೇ ಹೇಳೋದು ಅವ್ರಿಗೆ. ನೋಡು ಅದು ಹಿಂಗೆ ಹೋಯ್ತಲ್ಲ, ಇದು ಹಿಂಗೆ ಹೋಗಿದೆ, ಚೇಂಜ್ ಆಗ್ತೈತೆ. ಚೆನ್ನಾಗಿ ಟೈಮ್ ನೋಡಿ, ಟೈಮಿಂಗ್ ಪ್ರಕಾರನೇ ಆಗ್ತಾ ಇದೆ. ಪರವಾಗಿಲ್ಲ ಬಂತು ಅಲ್ವೇನು. ಗಿವ್ ಡಿಫ್ರೆಂಟ್ ಕಲರ್ಸ್ ಅಂತ. ಅದೇನದು ಪ್ರೈಸ್ ಚೇಂಜ್ ಈಗ ಮತ್ತೆ ಚೇಂಜ್ ಮಾಡಬೇಕಾ? ಅದಕ್ಕೊಮ್ಮೆ ನೀಟಾಗಿ ಮಾಡೋದು. ವಾಯ್ಸಲ್ಲಿ ಸಾಕು. ವಾಯ್ಸ್ ಒಂದು ನಿಮಿಷ ಎಷ್ಟಂತ ಟೈಪ್ ಮಾಡಬೇಕು ವಾಯ್ಸ್. ನಾವು ಬೇರೆಯವ್ರ ಲ್ಯಾಬಿಗೆ ಬಂದು ಕುತ್ಕೊಂಡು ಜೋರಾಗಿ ಕಿರಿಸ್ತಿದ್ದೀವಿ. ಲಾಗಿನ್ ಆಗಕ್ಕೆ ಅಲ್ಲಿ ವಾಯ್ಸ್ ಹೇಳಕ್ಕೆ ಹೋಗ್ತಿದ್ವಿ. ಗಿವ್ ಡಿಫ್ರೆಂಟ್ ಲಾಗಿನ್ ಆಗೋದು ಬ್ರೀಸ್. ನೆಕ್ಸ್ಟ್ ಬಿಟ್ಟು ಓಹೋ
ಬ್ರೀಸ್ ಇದ್ರೆ ಬಿಟ್ಟು ಸ್ಟಿಂಗ್ ಇದ್ರೆ ಸ್ಟಿಂಜಿ ಸ್ಮೆಲ್ ವಾಪಸ್ ಹೇಳ ನಿಮ್ಮ ಮಗ ನಾನು ನೋಡೀಗ ಮಾಡಬೇಕು. ಎ ಸಿ ಹಾಕಿದಾರಲ್ಲ ತಣ್ಣಗಿದೆ ಎ ಸಿ ಹಾಕಿ ಇದು ಬೇಗ ಬೇಗ ಬರಲ್ಲ ಏ ಯಾಕೆ ಬೈತಾವಲ್ಲ ಅದಕ್ಕೆ ನಿಮ್ಮ ಮುಖ ಮುಚ್ಚ ಅಂತ. in different colors, all the graph is in green color. Use aesthetic colors ಅಂತ ಹಾಕ್ಬಿಟ್ಟು ಕಾಮ್ ಅನ್ಸ್ಬೇಕು ನೋಡಿದ ತಕ್ಷಣ ಕಲರ್ ಇಟ್ ಶುಡ್ ಬಿ ಕಾಮ್ ಅಂತ ಹಾಕ್ಬೇಕು. ಪೀಸ್ಫುಲ್ ಮೈಂಡ್ ಬ್ಲೋಯಿಂಗ್ ವಿರಾಟದು ಮತ್ತೆ ಅದೊಂಥರ ಥೆರಪಿ ಥರ ಇರುತ್ತೆ ನಮ್ಗೆ ವಿರಾಟದು ನೋಡಿದ ಮತ್ತೆ ನೆಕ್ಸ್ಟ್ ಇವತ್ತು ಇದು ಬರುತ್ತೆ ಕಣೆ ಅವ್ರದ್ದು ಮೀಟ್ ಅದೇನೋ ಮಾಡ್ತಾರಲ್ಲ ಅವ್ರಿಗೆ ಓ ಅದ ಮ್ಯಾಕ್ಸ್ ಯಾರು ಅಂತ ಯೋಚನೆ ಮಾಡ್ತೀನಿ. ಅವನು ಕೊಹ್ಲಿ ಮಾಡ್ದಾನೆ ಹೇ ಮಚ್ಚ ಗೈಸ್ ನಾಳೆ RCB CS ಮತ್ತು ನಾವೇ ಗೆಲ್ಲೋದು ಅಂತ MG ಇದು 150 ಸಲ ಅಪ್ಡೇಟ್ ಮಾಡೋಣ ಅಂತ ನೋಡಿ. ಕಲರ್ ಹೇಳಿದೆ ಫ್ಲಿಪ್ಕಾರ್ಟ್ ಬ್ಲೂ ಅಂದರೆ ಅಮೆಝಾನ್ ಆರೆಂಜು, ಮಿಂತ್ರಾ ಪಿಂಕ್, ಜಿಯೋ ಅದು ಕೊಟ್ಟರೆ ಹಿಂಗೆ ಕೊಡುತ್ತೆ. ಕಲರ್ಗಳ ಹೆಸರು ಗೊತ್ತಿರಲ್ಲ ನನಗೆ. ಗಿವ್ ನಿನ್ನ ಕೋಡು ಒಂದು ನೀವೇನು ಕೋಡ ಕೊಟ್ಟಿರೋದು ಫುಲ್ ಕೋಡ್ ಫಸ್ಟ್ ಅಪ್ಡೇಟ್ ಇನ್ ದಟ್ ಕೋಡ್ ಎಲ್ಲ ಮಾಡಿ ಕೊಟ್ಬಿಡೋಣ. ಅದು ಔಟ್ಪುಟ್ಟು ಅದೇ ತೋರಿಸ್ಬಾರ್ದಾ? ಆಲ್ ಯುವರ್ ಈಗ ಮತ್ತೆ ಮಾಡು. ಇದು ಅನ್ಚೇಂಜ್ ಅಂತೆ ಯಾವ್ದು ಅನ್ಚೇಂಜ್ ಇದೆ ಅದನ್ನೇನು ಕೊಡೋಕೆ ಹೇಳ್ತದ್ದು? ಡ್ಯಾಶ್ ಬೋರ್ಡು ಅನ್ಚೇಂಜ್ ಈ ಸ್ಟೈಲ್ ಅಲ್ಲಿ ಎಕ್ಸ್ಪೆಕ್ಟ್ ಅಂತ ಇತ್ತು ನೋಡೋದು. ಎಕ್ಸ್ಪೆಕ್ಟ್ ಸ್ಕ್ರಿಪ್ಟ್ ಲೋಡ್ ಆರ್ಡರ್ ಇಸ್ ಕರೆಕ್ಟ್ ಅಂತ ಸುಮ್ಮನೆ ತೊಗೊಂಡೋಗಲ್ಲ ಏನು ಎಲ್ಲ ಮಾಡೋದಾ? ಹಾಂ ಇವು ನನಗೆ ನೆನಪು ನಾನು ರಿಯಾಕ್ಷನ್ ಕ್ಯಾಪ್ಚರ್ ಮಾಡ್ತೀನಿ. ಕಿತ್ಕೊಂಡು ಕುತ್ಕೊಂಡ್ಬಿಡ್ತಾಳೆ ಗೈಸ್ ಅಂತ ಕೇಳಿದ್ರೆ ಈಗ ಫುಲ್ಲು ಬ್ಲೂ ಓ ಫ್ಲಿಪ್ಕಾರ್ಟು ಅದು ಬೇರೆ ಹೇಳ್ತೈತೆ ಅದು ಬೇರೆ ಮಿಂತ್ರಾ ಕೊಡು. ಅಮೆಝಾನ್ ನಿಮಗೆ ಬ್ಯಾಕ್ಗ್ರೌಂಡ್ ಚೇಂಜ್ ಮಾಡಿ ನಿಮಗೆ ಕಲರ್ ಬ್ಯಾಕ್ಗ್ರೌಂಡ್ ಬ್ಲ್ಯಾಕ್ ಬಿಡು ಹೌದಾ? ಬ್ಲ್ಯಾಕ್ ಪರ್ವತಿ ಇಲ್ಲಿ ಬರ್ತೈತೆ ನೋಡಿ ರೇಜರ್ ಬಂತು ಪರವಾಗಿಲ್ಲ ಇವಾಗ ಪರವಾಗಿಲ್ಲ ನಿಂತ್ರ ಚೆನ್ನಾಗಿರ್ತಾನೆ ಪಿಂಕ್ ಅಲ್ಲ ಲೈಟ್ ಪಿಂಕ್ ಹಾಕೋದು ಬಿಟ್ಟು ಡಾರ್ಕ್ ಪಿಂಕ್ ಅಲ್ಲ. ಕೆಳಗಡೆ ಏನದು ಕೆಳಗಡೆ ಅದು ಇಲ್ಲಿ ಏನು ಗೊತ್ತಾಗ್ತಿಲ್ಲ ನನಗೆ ಅದನ್ನೇ ಮಿನಿಮೈಸ್ ಮಾಡಿ ತೋರಿಸ್ತಾ ಇದೆ ಅನ್ಸುತ್ತೆ ನನಗೆ. ಅನ್ಸುತ್ತೆ ನೋಡಲಿ ಅನ್ಸುತ್ತೆ ಹೌದು 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 ಏನಿದು ಮಿಂತ್ರಾದೇನು ಅಂತ ಹೇಳ್ತಾರೆ. ಹೌದು ಇಲ್ಲಿ ನೋಡಿ ಅದು ಮೇಲೆ ಹೋಯ್ತಾ ಈಗ ನೋಡು ಹಿಂಗೆ ಅದೇ ಅಲ್ಲ ಈಗ ಚೇಂಜು ಪ್ರೈಸ್ ಫಸ್ಟ್ ಎಲ್ಲದಕ್ಕೂ ಓಹ್ ನಾನು ಹಿಂಗೆ ಕೇಳ್ತಿರೋದೇನಳು ಈಗ ಸರಿ ಮಿಂತ್ರಾ ಓಕೆ ಮಿಂತ್ರಾದೇನು ರೇಟ್ ಅದರದ್ದು ಎಲ್ಲ ಅಲ್ಲಿ ಡಿಸ್ಪ್ಲೇ ಆಗ್ಬಿಟ್ಟಲ್ಲ ನಮಗೆ ಹೇಳೋದು. ಇದು ಪರವಾಗಿಲ್ಲ ಇದು ಬಂತು ಬಿಡಿ ಬಂತು ಚೆನ್ನಾಗೇ ಬಂತು ಹೊರಟಂಗೆ ಆಯಿತು ಅಂತ ಇದನ್ನ ಹೆಂಗೆ ನಾವು ಕಳಿಸ್ಕೊಳ್ಳೋದು, ಇದನ್ನ ಹೆಂಗೆ ತೋರಿಸೋದು? ನಾನು ಏನು ಹೇಳಿದ್ದು ಒಂದು ವೆಬ್ಸೈಟ್ ಅಂದರೆ ಪ್ರಾಪರಾಗಿ ಪ್ರಾಜೆಕ್ಟ್ ಏನೋ ಬರ್ತಾ ಇದೆ ಏನೋ ಒಂದು ಲೆವೆಲಿಗೆ ಮಾಡ್ತಾಯಿದ್ದೀವಿ. ಈಗ ನಮಗೆ ನಾವು VS ಕೋಡಲ್ಲಿ ಮಾಡ್ತಾಯಿದ್ದೀವಲ್ಲ VS ಕೋಡಿಂದ ಹೊರಗಡೆ ಹೋಗಬೇಕು. ಅದು ರಾಂಗ್ ಮಾರ್ಕ್ ಹೋಗ್ಬಿಟ್ಟಿದೆ. ಹೊರಗಡೆ ಹೆಂಗೆ ಹೋಗಬೇಕು ಅಂತ ಗೊತ್ತಾಗ್ತಾ ಇಲ್ಲ ನಮಗೆ. ಸಿಗಾಕೊಂಡ್ಬಿಟ್ಟಿದ್ದೀನಿ. ಹೆಂಗೆ ಮಾಡಿದ್ರು ಬರ್ತಾಯಿಲ್ಲ. ChatGPT ಹೋಗಿ ಕೇಳಿ ಶಾರ್ಟ್ಕಟ್ ಕೀ ಕೊಡು ಅಂದರೆ ಅದೊಂದು ಹೊಸ ಕೋಡೇ ಬರ್ತಿದೆ. ಏನು ಮಾಡಬೇಕೀಗ? ಹಾಂ ಏನೇ ಇವಾಗ ಲೈವ್ ಬಂದು 4 ವರ್ಷ ಅಲ್ಲ ಅದು ಹೊರಗಡೆ ಏನಕ್ಕೆ ಬಿಡ್ತಿಲ್ಲ ನಾನು ಕಾಲೇಜ್ ಅವ್ರು ಲಾಕ್ ಮಾಡ್ದಂಗೆ ಲಾಕ್ ಮಾಡಿಬಿಟ್ಟಿದೆ. ನಾನು ಹೇಳ್ತೀನಿ ನಾನು ಧೈರ್ಯ ಒಂದು ನಿಮಿಷ ಅದು ಹಿಂಗೆ ಮುಖ್ಯ ಇವಾಗ ಹೇಳು. ಬೇರೆ ಏನು ಹಾಕಕ್ಕೆ ಬರ್ತಾ ಇದೆ ಹೆಂಗೆ ಆಲ್ಟ್ F4 ಇವಳು ಏನೇನೋ ತಿಳ್ಕೊಂಡೆ. ನನ್ನ ಕ್ಯಾಮ್ರಾ ಆನ್ ಮಾಡೋ ತನಕ ಅವ್ಳಿಗೆ ಮಾಡೋಕ್ಕೆ ಬಂದಿಲ್ಲ. ಇಷ್ಟು ತನಕ ಒದ್ದಾಡಿದ್ವಿ. ಇವಾಗ ಆಲ್ಟ್ F4 ಅಂತೆ. ಹೋಗು ಈಗ ಹೋಗಿ ಈಗ ಫೈಲ್ ಮನೆ ಅದೇ ಫೈಲ್ ಮ್ಯಾನೇಜರ್
ಲಸ್ಸಿ ಜ್ಯೂಸ್ ಬಂದಿದ್ದೀವಿ. ಯಾರ್ದೋ ಕರೆದ್ರೆ ಸೋಡಾ ಹಾಂ, ಲಸ್ಸಿ ಜ್ಯೂಸಿಗೆ ಬಂದಿದ್ದೀವಿ ಗಾಯ್ಸ್. ಪಕ್ಕಕ್ಕೆ ಬಿರಿಯಾನಿ ಇದೆ ಬಟ್ ಹೋಗಂಗಿಲ್ಲ ಅಲ್ಲಿ ಇವತ್ತು. ಗೈಸ್ ಆಯಿತು ರಾಜಕ್ಕೆ ಆಯಿತು ನಮ್ಮದು. ರಾಜಕ್ಕೆ ಮುಗಿಸ್ಕೊಂಡು ಇಲ್ಲಿ ಐಸ್ ತಿನ್ನಕ್ಕೆ ಬಂದಿದ್ದೀವಿ. ಏನು ಹೇಳಿದ್ದು ನಾವು? ಚಾಕ್ಲೇಟ್ ಫಡ್ಜ, ಕೇಕ್ ಕೇಕ್ ಪಚ್ ಕೇಕ್ ಫಡ್ಜ್ ಕೇಕ್ ಪಚ್ ಕೇಕ್ ಫಡ್ಜ್ ಏನಿದೆ ಗೊತ್ತಿಲ್ಲ. ನಾವು ಫಸ್ಟ್ ಟೈಮ್ ತಿಂತಾರೆ ನೋಡಿ ಗೈಸ್, ಕೇಕ್ ಫಡ್ಜ್ ಅಂತ ಟೇಸ್ಟ್ ನೋಡ್ತೀವಿ. ಕೆಳಗಡೆ ವೆನಿಲಾ ಅನ್ಸುತ್ತಲ್ಲ, ಮೇಲ್ಗಡೆ ಚಾಕ್ಲೇಟ್ ಇದೆ, ಕೆಳಗಡೆ ವೆನಿಲಾ ಟೈಪ್ ಇದೆ. ಸೊ ಟೇಸ್ಟ್ ಮಾಡ್ತೀವಿ. MG ರಿವ್ಯೂ ಕೊಡ್ತಾಳೆ ನೋಡಿ. ಕೇಕ್ ತಗೋ, ಕೇಕ್ ನೀನು ನೋಡಿ ಗೈಸ್. ಅವಳು ಪ್ಲಾಸ್ಟಿಕ್ ಸ್ಪೂನ್ ಇಟ್ಕೊಂಡು ಹೇಳಲ್ಲ, ಅದು ಬೇಗ ಬರ್ತದೆ. ಪ್ಲಾಸ್ಟಿಕ್ ಅಲ್ಲ, ಚೆನ್ನಾಗಿದೆ ಗೈಸ್. ಸಾಕಾಗಿದೆ. ಜಸ್ಟ್ ನಾವು ಮನೆಗೆ ಬಂದೆ. ಸಿಕ್ಕಾಪಟ್ಟೆ ಶೆಕೆ ಇದೆ, ಬಟ್ ಆದರೂ ನೆನೆಗೆಲ್ಲ ಕಂಪೇರ್ ಮಾಡಿದ್ರೆ ಸ್ವಲ್ಪ ಬೆಟರ್ ಇವತ್ತು ವೆದರು. ಇವಾಗ ಮನೆಗೆ ಬಂದಿದ್ದೀನಿ. ಫ್ರೆಶ್ ಅಪ್ ಆಗಬೇಕು. ಫ್ರೆಶ್ ಅಪ್ ಆಗಿ ಏನು ಹೊಟ್ಟೆ ಅನ್ನಿಸ್ತಿಲ್ಲ, ತಿನ್ಕೊಂಡು ಬಂದ್ವಲ್ಲ. ಏನದು ಮಧ್ಯಾಹ್ನ ಚಪಾತಿ ತೊಗೊಂಡೋಗಿದ್ದೆ ಡಬ್ಬಿಗೆ, ಆಮೇಲೆ ಅಲ್ಲಿ ಹೋಗ್ಬಿಟ್ಟು ಐಸ್ ತಿಂದ್ವಿ. ಸೊ ಹೊಟ್ಟೆ ಏನು ಹಶ್ವಾಗಿಲ್ಲ. ಫ್ರೆಶ್ ಅಪ್ ಆಗಬೇಕು. ಸ್ವಲ್ಪ ಕೋಲ್ಡ್ ವಾಟ್ರ್ ಹಾಕ್ಕೊಂಡ್ರೆ ರಿಲ್ಯಾಕ್ಸ್ ಆಗುತ್ತೆ. ಆಗಿ ಸ್ವಲ್ಪ ಹೊತ್ತು ಮಲ್ಕೋತೀನಿ. ಇವತ್ತು ಒಂದಿನ ಲಾಸ್ಟ್ ಡೇ ಟ್ಯೂಷನ್. ಒಂದೇ ಒಂದು ಹುಡುಗ ಬರ್ತಾ ಇರೋದು. ಸೊ ನಿಮ್ಮ ಮಂಡೇ ಲಾಸ್ಟ್ ಆಗುತ್ತೆ. ಸೊ ಒಂದೊಂದು ಇವತ್ತು ಮುಗಿಸ್ಕೊಟ್ರೆ ಏನೋ 2 months ಟ್ಯೂಷನ್ ಇರೋಲ್ಲ. ಅದೊಂದು ಲಾಸ್ಟ್ ಇದೆ. ಅದಾದಮೇಲೆ ನಾರ್ಮಲ್ ಸ್ಯಾಟರ್ಡೆ ಮನೆಗೆ ಬಂದರೆ ಜಾಸ್ತಿ ಇರೋಲ್ಲ. ಬರೀ ಮಲ್ಕೊಳ್ಳೋದು, ಹೊರಡೋದು ಅಷ್ಟೇ ಇರುತ್ತೆ. ಸೊ ನೋಡೋಣ ಎಷ್ಟಾಗುತ್ತೆ ಅಷ್ಟು ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇರ್ತೀನಿ. ಆ್ಯಕ್ಚುಲಿ ಹೇರ್ ಕಟ್ ಮಾಡಿಸ್ಬೇಕು ಅಂದ್ಕೊತಾ ಇದ್ದೆ ಗೈಸ್. ಇವಾಗ ಮಾಡಿಸ್ಲಾ ಸೊ ಇನ್ನೊಂದು ಸ್ವಲ್ಪ ಲೇಟಾಗಿ ಮಾಡಿಸ್ಲಾ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಯಾಕಂದರೆ ಕಾಲೇಜ್ ಕೂಡ ಮುಗ್ದೋಗುತ್ತೆ ಇವಾಗ 1 ಮಂತ್ಗೆ. ಸೊ 5th ಅಂದರೆ ಏನು 5th ಮೇ ಇಲ್ಲ ಅಂದರೆ 6th ಜೂನ್ ಆ ಟೈಮ್, ಅಂದರೆ ಮಂತ್ ಹೇಳ್ತಿದ್ದೀನಿ. ಸೊ ಆ ಟೈಮಲ್ಲಿ ಏನಾದರೂ ಮಾಡಿಸ್ಕೊಳ್ಳೋಣ ನೆಕ್ಸ್ಟ್ ಸೆಮ್ಗೆ ಅಂತ ಅನ್ಕೋತಾ ಇದ್ದೀನಿ. ಎತ್ತಿ ಸೊ ಇವಾಗ ಜಸ್ಟ್ ಬಂದು ನೋಡಿ ಸ್ವೆಟ್ಟಿಂಗ್ ಆಗ್ತಾಯಿದ್ದೀನಿ. ಆದರೂ ಹೋಗ್ಬಿಟ್ಟು ಫ್ರೆಶ್ ಅಪ್ ಆಗಿಬಿಟ್ಟು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಇವತ್ತು ವ್ಲಾಗ್ ಅಪ್ಲೋಡ್ ಮಾಡಿಲ್ಲ, ನಾಳೆ ಅಪ್ಲೋಡ್ ಮಾಡ್ತೀನಿ. ನೆನ್ನೆ ಮಾಡಿದ್ದೆ, ಸೊ ನಾಳೆ ಮಾಡೋಣ ಅಂತ ಸುಮ್ಮನೆ ಇದ್ದೀನಿ. ಒಂದೇ ಬಿಟ್ಟು ಒಂದೇ ಮಾಡಿದ್ರೆ ಆಯಿತು ಅಂತ. ಸೊ ಇವಾಗ ಬನ್ನಿ, ನಮ್ಮಮ್ಮ ಬಂದಿದ್ದಾರೆ ಆಲ್ರೆಡಿ. ಅವ್ರಿಗೆ ಸ್ಯಾಟರ್ಡೆ ಅಲ್ವಾ, ಸೊ ಬೇಗ ಬಂದಿದ್ದಾರೆ. ನಾನು ಇವಾಗ ಬಂದೆ. ಸಿಕ್ಕಾಪಟ್ಟೆ ಸ್ವೆಟ್ ಆಗಿದ್ದೀನಿ. ಹೋಗ್ಬಿಟ್ಟು ಫ್ರೆಶ್ ಅಪ್ ಆಗಿ ಬರ್ತೀನಿ. ಸೊ